ಪಂಡಿತ ದಿನೇಶ್ ಗುರುಜಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ಇತ್ತೀಚಿನ ದಿನಗಳಲ್ಲಂತೂ ಅನಾರೋಗ್ಯ ಅನ್ನೋದು ಹೆಚ್ಚಾಗ್ತಾನೆ ಇದೆ. ವಯಸ್ಸಾಗಿದ್ರು ಆಗಿಲ್ಲ ಅಂದ್ರೂ ಚಿಕ್ಕ ವಯಸ್ಸಿನಲ್ಲೇ ಒಂದ್ ರೀತಿ ಹೃದಯಾಘಾತ ಇರ್ಬೋದು, ಈ ರೀತಿಯಲ್ಲಿ ಆರೋಗ್ಯ ಸಮಸ್ಯೆಗಳು ತುಂಬಾನೇ ಹೆಚ್ಚಾಗಿ ಕಾಡ್ತಾ ಇದೆ. ಇದು ಯಾಕೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಹಾಗೆ ವೀಕ್ಷಕರೇ, ನೀವು ಕೂಡ ನಿಮ್ಮ ವಿದ್ಯೆ, ಉದ್ಯೋಗ, ಬಿಸ್ನೆಸ್, ಆಸ್ತಿ ವಿಚಾರ, ಮದುವೆ ವಿಚಾರ, ಇದು ಯಾವುದೇ ಸಮಸ್ಯೆಗಳಿಗೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಗುರೂಜಿ ಅವ್ರ ಹತ್ರ ಮಾತಾಡಿ ಅವ್ರ ಹತ್ರ ಪರಿಹಾರವನ್ನ ಪಡ್ಕೋಬಹುದು. ಗುರೂಜಿ ಹೇಳಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅನಾರೋಗ್ಯದ ಬಗ್ಗೆ ಚರ್ಚೆ ಮಾಡೋಣ ಅಂತ. ಅದೇ ಇತ್ತೀಚಿನ ದಿನಗಳಲ್ಲಂತೂ ಹೆಚ್ಚಾಗ್ತಿದೆ. ಅದು ಯಾಕೆ ಅಂತ ನೋಡ್ತಾ ಹೋಗೋದಾದ್ರೆ, ಸಾಮಾನ್ಯವಾಗಿ ಏನಾಗುತ್ತೆ, ಈ ದೈವದತ್ತವಾಗಿ ಅಥವಾ ಗ್ರಹಗಳಿಂದ ಬರ್ತಕ್ಕಂಥ ಕಾಯಿಲೆಗಳು ಬೇರೆ, ಹಾಗೆ ಲೈಫ್ ಸ್ಟೈಲಿಂದ ಬರ್ತಕ್ಕಂಥ ಕಾಯಿಲೆಗಳು ಬೇರೆ. ಲೈಫ್ ಸ್ಟೈಲ್ ಅಂತಂದರೆ ನಾವು ಜೀವನ ಶೈಲಿ ಅಂತ ಹೇಳ್ತೀವಲ್ಲ, ಅಲ್ಲಿ ಬರ್ತಕ್ಕಂಥದ್ದು ಬೇರೆ. ನಾವು ಮೂಲ ಜ್ಯೋತಿಷ್ಯದ ಪ್ರಕಾರ ಹೋಗಬೇಕಾದ್ರೆ ಸಣ್ಣ ಪುಟ್ಟ ಕಾಯಿಲೆ ಯಾವಾಗಲೂ ಇರುತ್ತೆ ನನಗೆ ಅಂತಂದರೆ, ಅವರು ದಶಾದಲ್ಲಿ 6ನೇ ಮನೆ ಸ್ಥಿತವಾಗಿರುತ್ತೆ. ನಕ್ಷತ್ರದಲ್ಲಾರೂ ಇರುತ್ತೆ ಅಥವಾ ಸಬ್ಲಾಡಲ್ಲಾರೂ ಇರುತ್ತೆ. ಮೇಜರಾಗಿ ಪ್ಲ್ಯಾನೆಟಲ್ಲಿದ್ದರೆ ಅದರದ್ದು ಎಫೆಕ್ಟ್ ಕಮ್ಮಿ. 6ನೇ ಮನೆ ವಿಶೇಷವಾಗಿ ಸ್ವಲ್ಪ ಅವ್ರಿಗೆ ಸಣ್ಣ ಪುಟ್ಟ ಕಾಯಿಲೆ, ಯಾವಾಗ ನೋಡ್ರೂ ಕೆಮ್ತಾ ಇರೋದು, ಯಾವಾಗ ನೋಡ್ರೂ ಶೀತ, ಯಾವಾಗ ನೋಡ್ರೂ ಅವಾಗವಾಗ ಜ್ವರ ಬರೋದು, ಇದು ಮಕ್ಳಿಗೂ ಆಗುತ್ತೆ, ದೊಡ್ಡವ್ರಿಗೂ ಆಗುತ್ತೆ, ಪ್ರತಿಯೊಬ್ಬರಿಗೂ ಆಗುತ್ತೆ. ಆದರೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂತಂದರೆ, 8ನೇ ಮನೆ ಬಂದಾಗ ಅದು ಕ್ರೋನಿಕ್ ಆಗುತ್ತೆ. ಅಂದರೆ ದೀರ್ಘಕಾಲದ ಅನಾರೋಗ್ಯ ಅಂತ ಕರಿತೀವಿ, ಲಾಂಗ್ ಟರ್ಮ್. ಯಾವಾಗ ನೋಡ್ರೂ ನಮಗೆ ಆಸ್ತಮಾ, ಶೀತ ಯಾವಾಗಲೂ ಇರುತ್ತೆ, ಅದು ಓಕೆ. ಅದು ಸ್ವಲ್ಪ ಜಾಸ್ತಿ ಅಂದರೆ 8ನೇ ಮನೆ, ಯಾರ ದಶದಲ್ಲಿ 8 ನಡೀತಾ ಇರುತ್ತೋ, 8 ಹಿಟ್ಟಾಗಿರುತ್ತೋ ಅದರಲ್ಲಿ ಸ್ವಲ್ಪ ಕಂಡೀಷನ್ಸ್ ಇರುತ್ತೆ. 8 ಇದ್ದವ್ರಿಗೆಲ್ಲ ಆಗುತ್ತಾ, ಕಂಡೀಷನ್ಸ್ ಇರುತ್ತೆ. ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಅದನ್ನೆಲ್ಲ. ಆ ಒಂದು 8 ಹಿಟ್ಟಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ಅಲ್ಲಿ ಆಸ್ಥಮ್ಯಾಟಿಕ್ ಕಂಡೀಷನ್ಸ್ಗೆ ಟರ್ನ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಹಾಗೆ 12ನೇ ಮನೆ ಬಂದಾಗ ಇವೆರಡನ್ನೂ ಸೇರಿ 12 ಬಂದಾಗ ಸಣ್ಣ ಕಾಯಿಲೆ ಇರ್ತಕ್ಕಂಥದ್ದು ದೊಡ್ಡದಾಯಿತು, ಅದು ಕನ್ವರ್ಟ್ ಆಗಿ ನಿಮೋನಿಯಾ ಅಂತ ಕರೆದು ಬಿಡ್ತಾರೆ. ಅಲ್ಲಿ ಸ್ವಲ್ಪ ಬದುಕುಳಿಯೋದೇ ಸ್ವಲ್ಪ ಕಷ್ಟ. ಆ ಶ್ವಾಸಕೋಶ ಅವೆಲ್ಲ ಕಫ ಕಟ್ಟಿ ತಿರೋಗ್ಬಿಡ್ತಾರೆ. ಇದಕ್ಕೆ 12ನೇ ಮನೆ. ಇದು ಒಂದು ಪ್ರಕಾರದಲ್ಲಿ 6ನೇ ಮನೆ, 8ನೇ ಮನೆ, 12ನೇ ಮನೆ ಜ್ಯೋತಿಷ್ಯದ ಶಾಸ್ತ್ರದಲ್ಲಿ ಅದನ್ನು ಕರೆಕ್ಟಾಗಿ ಕೂಲಂಕುಷವಾಗಿ ನೋಡಿ. 8ನೇ ಮನೆ ಇದ್ದರೂ ಕೂಡ ಅದು ಶುಭ ಗ್ರಹದಲ್ಲಿದ್ದರು ಅಥವಾ 8ನೇ ಮನೆ ಇರ್ತಕ್ಕಂಥ ರಾಶಿ ಅಲ್ಲಿ ಉಚ್ಚ ಸ್ಥಾನದಲ್ಲಿದ್ದರೆ ಇವೆಲ್ಲ ಎಫೆಕ್ಟ್ ಆಗೋಲ್ಲ. ಅಲ್ಲಿರ್ತಕ್ಕಂಥ ಸ್ಥಾನದಲ್ಲಿ ಸ್ವಲ್ಪ ನೀಚ ಸ್ಥಾನ ಅಥವಾ ಅಲ್ಲಿರ್ತಕ್ಕಂಥ ಇದು ನಕ್ಷತ್ರದಲ್ಲಿ ಬರಬೇಕು. ನಕ್ಷತ್ರದಲ್ಲಿ ಬಂದಾಗ ಮಾತ್ರ ಎಫೆಕ್ಟು, ಗ್ರಹದಲ್ಲಿ ಬಂದಾಗ ಎಫೆಕ್ಟ್ ಇರಲ್ಲ. ಒಳಗಡೆ ಹೋಗಬೇಕು ನಕ್ಷತ್ರಕ್ಕೆ. ಈ ಕಾಂಬಿನೇಷನ್ ಇರ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬರುತ್ತೆ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 2ನೇ ವಿಚಾರ ಬಂದಾಗ ಲೈಫ್ ಸ್ಟೈಲ್ ಡಿಸೀಸ್ ಬರೋಣ. ಲೈಫ್ ಸ್ಟೈಲ್ ಡಿಸೀಸ್ ಬರ್ತಕ್ಕಂಥದ್ದು 2ನೇ ಮನೆ, ಮೊಟ್ಟ ಮೊದಲದಾಗಿ 2ನೇ ಮನೆ. ಅದಾದ ಮೇಲೆ 4ನೇ ಮನೆ ಲೈಫ್ ಸ್ಟೈಲ್ ಡಿಸೀಸ್ ಬರುತ್ತೆ. ಅದಾದ ನಂತರ 5ನೇ ಮನೆ ಲೈಫ್ ಸ್ಟೈಲ್ ಡಿಸೀಸ್ ಬರುತ್ತೆ. ಅದಾದ ಮೇಲೆ 10ನೇ ಮನೆ ಲೈಫ್ ಸ್ಟೈಲ್ ಡಿಸೀಸ್ ಬರುತ್ತೆ. 11ನೇ ಮನೆ ಲೈಫ್ ಸ್ಟೈಲ್ ಡಿಸೀಸು 2ನೇ ಮನೆ, 4ನೇ ಮನೆ, 10ನೇ ಮನೆ, 11ನೇ ಮನೆ ಭಾಳ ಇಂಪಾರ್ಟೆಂಟು. ಯಾಕೆ ಅಂತಂದರೆ 2ನೇ ಮನೆ ಬಂದಾಗ ನಮಗೆ ಕಾಯಿಲೆ ಬಂದಿದೆ, ಅದು ಕಾಯಿಲೆ ತೋರಿಸ್ತಾ ಇಲ್ಲ, 2ನೇ ಮನೆ ತೋರಿಸ್ತಾ ಇದೆ ಕಾಯಿಲೆ ಇದೆ ಅಂತಂದರೆ ಅವರು ತಿಂದು ಸರಿಯಾಗಿ ಆಹಾರ ಪದ್ಧತಿಯಲ್ಲಿ ಸರಿಯಾಗಿ ತಿಂದಲೇ ಇರ್ತಕ್ಕಂಥ ಕ್ರಮಗಳನ್ನ ತೋರಿಸುತ್ತೆ. ಬೇಕಾಬಿಟ್ಟು ತಿನ್ನೋದು, ಹೇಗಂದರೆ ಹೇಗೆ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ತಿನ್ನೋದು ಬೇರೆ, ಹಾಕ್ಕೊಂಡು ಹೆಚ್ಚಿಗೆ ನಾಲಿಗೆ ರುಚಿಗೆ ತಿನ್ನೋದು ಬೇರೆ. ಅದು 2ನೇ ಮನೆ ತೋರಿಸುತ್ತೆ. 4ನೇ ಮನೆ ಏನು ತೋರಿಸುತ್ತೆ ಅಂತಂದರೆ, ಸಾಮಾನ್ಯವಾಗಿ ಈ ಸುಮ್ಮನೆ ತಿಂದು ಕೂತ್ಕೊಳ್ಳೋದು, ತಿಂದು ಕೆಲಸ ಮಾಡದೇ ಇರತಕ್ಕಂಥದ್ದು, ತಿಂದಿದ ತಕ್ಷಣ ಮಲ್ಕೊಳ್ಳೋದು, ಅಥವಾ ಚೆನ್ನಾಗಿ ಕುತ್ಕೊಂಡು ತಿಂದು ಎಲ್ಲ ಕಡೆ ಟೈರ್ ಊದೋದು, ಇವೆಲ್ಲ 4ನೇ ಮನೆ ತೋರಿಸುತ್ತೆ. ಹಾಗೆ 10ನೇ ಮನೆ ಬರೋಣ. ಇನ್ನು ಕೆಲವು ಮನೆಗಳೆಲ್ಲ 6, 8, 12 ಹೇಳಿದ್ದೀನಿ. 10ನೇ ಮನೆಗೆ ಬರೋಣ. 10ನೇ ಮನೆ ಈ ಲೈಫ್ ಸ್ಟೈಲ್ ಅಂದರೆ ನಾವು ರಾತ್ರಿ ಪಾರ್ಟಿಗೆ ಹೋಗೋದು ಜಾಸ್ತಿ, ಅಲ್ಲಿ ಹೋಗಿ ಬೇಕಾದಷ್ಟು ತಿನ್ನೋದು, ಕುಡಿಯೋದು, ಮತ್ತು ಬೆಳಿಗ್ಗೆ ಎಕ್ಸಸೈಸ್ ಮಾಡೋದು. ತಿನ್ನೋದು, ಕುಡಿಯೋದು, ಎಕ್ಸಸೈಸ್ ಮಾಡೋದು. ಅದಕ್ಕೆ ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಆಗುತ್ತೆ ಯಂಗ್ಸ್ಟರ್ಸ್. ಜಿಮ್ಗೆ ಹೋಗಿ ಸತ್ತರೂ
ಅಂತ ಹೇಳಿ ನೀವೆಲ್ಲ ನ್ಯೂಸಲ್ಲಿ ಇದನ್ನು ಮಾಡ್ತೀರಾ, ಪ್ಯಾನೆಲ್ ಡಿಸ್ಕಷನ್ ಮಾಡ್ತೀರಾ, ಹೌದು ಕರೆಕ್ಟ್ ಅಲ್ವಾ? ಹೌದು. ಆದರೆ ಅವ್ನ ಲೈಫ್ ಸ್ಟೈಲ್ ಬಗ್ಗೆ ನೀವೇನಾದ್ರು ಯಾವತ್ತಾರು ಚರ್ಚೆ ಮಾಡಿದ್ದೀರಾ? ನಿಮ್ಮ ನ್ಯೂಸರು ಚರ್ಚೆ ಮಾಡಿರಲ್ಲ. ನೆಕ್ಸ್ಟ್ ಟೈಮು ಅವನು ಜಿಮ್ಗೆ ಹೋಗಿದ ತಕ್ಷಣ ಯಾಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತಂದಾಗ ತಜ್ಞರೇನೋ ಹೇಳ್ತಾರೆ ಲೈಫ್ ಸ್ಟೈಲ್ ಇಲ್ಲ ಅಂತ. ನಿಜವಾದ ಲೈಫ್ ಸ್ಟೈಲ್ ಏನಿತ್ತು, ಯಾವ ರೀತಿ ಇತ್ತು? ಈಗ ರಾತ್ರಿ 6 ಗಂಟೆ 7 ಗಂಟೆ ಆದಮೇಲೆ ತಿನ್ನಲೇಬಾರ್ದು. ಇವನು ಜಿಮ್ಗೆ ಹೋಗ್ತಾನೆ ಅಂದ್ಬಿಟ್ಟು ರಾತ್ರಿ 7 ಗಂಟೆ 8 ಗಂಟೆಗೂ ಯಾವ್ದಾದ್ರು ಪಾರ್ಟಿಗೆ ಹೋದಾಗ ಏನೂ ತೊಗೊಳ್ದೆ ಹೋದ್ರು ಜ್ಯೂಸ್ ತೊಗೊಳ್ತೀನಿ, ಸ್ಯಾಲೆಡ್ ತೊಗೊಳ್ತೀನಿ. ಮೋಟ್ರಿಗೆ ನಿಮ್ಮ ಹೊಟ್ಟೆಲಿರ್ತಕ್ಕಂಥ ಮೋಟ್ರ್ ಇದೆಯಲ್ಲ, ಅದು ಏನು ಬಿದ್ದರೂ ಡೈಜೆಸ್ಟ್ ಮಾಡ್ತದೆ, ಅದಕ್ಕೆ ಗೊತ್ತಾಗಲ್ಲ. ಡೈಜೆಸ್ಟ್ ಆದಮೇಲೆ ನಿಮ್ಮ ರಕ್ತದೊಳಗೆ ಹೋಗುತ್ತಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ರಾತ್ರಿ ಅದಕ್ಕೆ ರೆಸ್ಟ್ ಕೊಡಬೇಕು ಹೊಟ್ಟೆಗೆ. 8 ಗಂಟೆ ಆದರೂ ತಿನ್ನೋದು, 9 ಗಂಟೆ ಆದರೂ ತಿನ್ನೋದು, 8 ಗಂಟೆಗೆ ಎಲ್ಲರೂ ಪಾರ್ಟಿಲಿ ಕೂತ್ಕೊಂಡ್ರೆ 11:30ವರೆಗೂ ಬೂತಾನೇ ಇರೋದು. ಬೂತಿನಿ ಅಂತ ಕರಿತೀವಿ ಅದಕ್ಕೆ. ಅದು ದೋಷ, ಬೂತಿನಿ ದೋಷ ಅಂತ. ಅದು ಬೂತಿನಿ ದೋಷ ಇದೆಯಾ ನೋಡಿ. ನಿಮ್ಮ ಮನೇಲಿರ್ತಕ್ಕಂಥ ಯಜಮಾನರು ಅವ್ರಿಗೆಲ್ಲ ಇಷ್ಟಪ್ಪ ಹೊಟ್ಟೆ ಬಂದಿದೆ ಅಂದರೆ ಅವರಿಗೆ ಲೈಫ್ ಸ್ಟೈಲಲ್ಲಿ ಕಿಡ್ನಿ ಪ್ರಾಬ್ಲಮ್ಮು, ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ಮು, ಹಾರ್ಟ್ ಪ್ರಾಬ್ಲಮ್ಮು, ಕಟ್ಟಿಟ್ಟ ಬುತ್ತಿ. ಜಾತಕ ನೋಡ್ಕೊಂಬಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಜಾತಕಗಳನ್ನ ನೋಡ್ಕೊಂಬಂದಾಗ ನಾವೇನು ಮಾಡೋಕ್ಕಾಗಲ್ಲ. ಜಾತಕಗಳು ನೋಡ್ಕೊಂಬಂದಾಗ ಅವಾಗ ಏನಾಗುತ್ತೆ, ಅಲ್ಲಿ ತೋರಿಸೋದಿಲ್ಲ ಸರಿಯಾಗಿ ಲೈಫ್ ಸ್ಟೈಲ್ ಡಿಸೀಸಿಂದ. 4ನೇ ಮನೆಯಿಂದ ಅವ್ರಿಗೆ ಇರ್ತಕ್ಕಂಥ ಒಂದು ಲೈಫ್ ಸ್ಟೈಲು ಬದಲಾವಣೆ ಆಗಿದ್ದರೆ ಸರೋಗುತ್ತೆ. ಸೊ 10ನೇ ಮನೆ ಯಾವಾಗಲೂ ಕೂಡ ಈ ಲೈಫ್ ಸ್ಟೈಲ್ನ ದರಿದ್ರವಾಗಿ ತೋರಿಸುತ್ತೆ. ತುಂಬ ಜನ ಯಂಗ್ಸ್ಟರ್ಸು ಜಿಮ್ಗೆ ಹೋಗಿ ಸತ್ತರು, ಎಕ್ಸಸೈಸ್ ಮಾಡೋಕ್ಕೆ ಹೋಗಿ ಸತ್ತರು. ಇವಾಗ ತಾನೇ ಲೈಫ್ ಸ್ಟೈಲ್ ಪ್ರಾಬ್ಲಮ್ಮು. ನೈಟೆಲ್ಲ ಚೆನ್ನಾಗಿ ತಿಂದ್ಬಿಟ್ಟು ಬೆಳಿಗ್ಗೆ ಎದ್ದು ಬಾಡಿ ಇದ್ದರೆ ನಾವು ಏನು ಬೇಕಾದ್ರೂ ಕರಗಿಸ್ತೀವಿ ಅಂತಂದರೆ ಅದಕ್ಕೂ ಒಂದು ಇದಿರಬೇಕು. ಪೈಪು ಗಟ್ಟಿಯಾಗಿರ್ಬೋದು ಪೈಪು, ಆದರೆ ಪೈಪ್ ಒಳಗಡೆ ಕಸ ಏನಾದ್ರು ತುಂಬ್ಕೊಂಡ್ಬಿಟ್ರೆ ಬ್ಲಾಕ್ ಆಗಿಬಿಟ್ಟು ಎಂಥ ಗಟ್ಟಿ ಪೈಪು ಆ ಕಸದ ಗಟ್ಟಿ ಪ್ರೆಷರಿಂದ ಒಡೆದೋಗುತ್ತೆ. ನಾವು ಎಕ್ಸಸೈಸ್ ಮಾಡಿ ಪೈಪ್ನ ಗಟ್ಟಿ ಇಟ್ಕೊಳ್ಳೋದಲ್ಲ ರೀ, ಒಳಗಡೆ ಹೋಗ್ತಕ್ಕಂಥ ನೀರನ್ನು ಕೂಡ ತಿಳಿಯಾಗಿ ಇಟ್ಕೊಳ್ಳೋದೇ ನಿಜವಾದ ಆರೋಗ್ಯ ಕ್ರಮ. ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಅನ್ನಪೂರ್ಣ ಅಂತ ಬೀದರಿಂದ. ಹಲೋ ನಮಸ್ತೆ ಮೇಡಮ್. ಹಲೋ ಮೇಡಮ್, ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್. ಮೇಡಮ್ ಯಾರ ಬಗ್ಗೆ ಏನ್ ಕೇಳ್ಬೇಕಿತ್ತು? ನಮ್ಗೆ ನಮ್ದು ತಮ್ಮಗ ನಾವು ದುಡ್ಡು ಕೊಟ್ಟಿದೇವ್ರಿ, ಮನಿ ಕಟ್ತೀನಿ ಅನ್ನೋಣ ಕೊಟ್ಟಿದ್ದೇವು. ಈಗ ನಮ್ ತಮ್ಮವ್ರು ತೀರ್ಕೊಂಡಾರ. ಅವ್ರ ಹೆಂಡತಿ ಕೊಡ್ತೀನಿ ಅಲ್ಲಿಗತ್ತಿಗೆ 2 ವರ್ಷ ಆಯ್ತು, ಕೊಡ್ತಾ ಇಲ್ಲ. ಮತ್ತೆ ಕೊಡ್ತಾರೋ ಇಲ್ಲೋ ಅಂತ ಹಿಂಗ ನಮ್ದು. ನಮಸ್ಕಾರ, ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. ಈಗ ನೀವು ದುಡ್ಡು ಕೊಟ್ಟಿದ್ದು ನಿಮ್ಮ ಅವ್ರ ಹೆಂಡತಿಗ ನಿಮ್ಮ ತಮ್ಮಂಗ? ಇಬ್ರಿಗೆ ಕೂಡೇ ಕೊಟ್ಟಿದ್ದೇವ್ರಿ. ನಮ್ ತಮ್ಮ ಕೂಡಿ ಒಟ್ಟಿಗೆ ನಿಂತ್ಕೊಳ್ಳಿ. ಫೋಟೋಗ್ರಫಿ ತೆಗೆನಾ ಕೊಡ್ತಾ ಇದ್ರಿ ಹಂಗೆ? ಫೋಟೋಗ್ರಫಿ ತೆಗೆದು ಎಷ್ಟು ಕೊಟ್ರಿ ದುಡ್ಡು? 2 ಲಕ್ಷ ಕೊಟ್ಟಿದ್ದೇವ್ರಿ. 2 ಲಕ್ಷ. ಏನು ರೀಸನ್ ಕೊಟ್ಟಿದ್ದು? ಮನೆ ಕಟ್ಟಕ್ಕೆ? ಮನಿ ಕಟ್ಲಿಕ್ಕೆ ಕಡಿದಿದ್ದಾವ ಕೂಡ್ರಿ ಅಣ್ಣ. ನಾವು ಜರ ಹೈರಾಣ ಪರಿಸ್ಥಿತಿ ಒಳಗೆ ತೋರಿಸ್ಕೊಟ್ಟೇವ್ರಿ. ಪಾಪದ ನಿಂತದ ಕೆಲಸ ಅಂತ ಹೇಳಿ. ಆಯ್ತು, ಮನೆ ಕಟ್ಟಕ್ಕೆ ನಂಬಿಕೆಯಿಂದ ತಮ್ಮವರು ಅಂತ ಕೊಟ್ರಿ. ಆಯ್ತು, ಒಳ್ಳೇದಾಯ್ತು. ಎಷ್ಟು ವರ್ಷದಿಂದ ಕೊಟ್ಟಿದ್ದು? 2 ವರ್ಷದ ಹಿಂದೆ ಕೊಟ್ಟಿದ್ದೇವ್ರಿ. ಅವ್ರು ತೀರೋಗಿದ್ದು ಯಾವಾಗ? ಅವರು 1 ವರ್ಷ ಆಯ್ತು ತೀರ್ಕೊಂಡಿಗೆ. 1 ವರ್ಷ ಕೊಟ್ಟಾದ್ಮೇಲೆ ಏನು ಕೆಲಸ ಮಾಡ್ಲಿಲ್ವಾ ಅವರು? ಏನೋ ಕೊಟ್ಟೇ ಇಲ್ರಿ ವಾಪಸ್. ಮತ್ತೆ ಅವ್ರು ವಾಪಸ್ ಅಲ್ಲಮ್ಮ. ಏನ್ರಿ ಸರ್? ಸರಿ, 1 to 240 ಒಂದು ನಂಬರ್ ಹೇಳಿ. 51 ಪ್ರಶ್ನಾಶಾಸ್ತ್ರದಲ್ಲಿ ಹಣಕಾಸಿನ ವಿಚಾರ ಹಣಕಾಸಿನ ಪರ್ಸನ್ ಅಂತ ತಗೊಳ್ತೀವಿ. ಯಾಕೆಂದರೆ ಅವರ ತಮ್ಮನ ಹೆಂಡತಿ. 7ನೇ ಮನೆ 11 ಮತ್ತು 1. 11 ಬಂದಾಗ ಅವರ ಕಾಂಬಿನೇಷನಲ್ಲಿ ಅವರಿಗೆ ದುಡ್ಡಿದೆ, ದುಡ್ಡಿಲ್ಲ ಅಂತಲ್ಲ, ಆದರೆ ಕೊಡೋದು ಡೌಟು. 1ನೇ ಮನೆ ಬಂತು ಅಂದರೆ 2ನೇ ಮನೆಗೆ ವ್ಯಯಭಾವ, ಕೊಡೋದು ಸ್ವಲ್ಪ ಡೌಟು. ಇದ್ದರೂ ಕೂಡ ತೊಗೊಂಡಿದ್ರು, ಕೊಡ್ತೀನಿ, ನನಗೆ ಒಳ್ಳೆ ಟೈಮ್ ಬಂದಾಗ ಕೊಡ್ತೀನಿ ಅಂತ ಬರುತ್ತೆ. ನಿಮಗೆ ಆ ಒಳ್ಳೆ ಟೈಮು ಬರಲ್ಲ, ಅವ್ರಿಗೂ ಒಳ್ಳೆ ಟೈಮ್ ಬರಲ್ಲ, ನಿಮಗೆ ಸಿಗೋದು ಸ್ವಲ್ಪ ಕಷ್ಟವೇ. ಬುಧನ ಒಂದು ಕಾಂಬಿನೇಷನಲ್ಲಿ ಹೆಸರು ಕಾಳನ್ನು ಸ್ವಲ್ಪ ದಾನ ಮಾಡಿ, ಮೊಸರನ್ನು ದೇವಿಗೆ ದಾನ ಮಾಡಿ. ಯಾವುದಾದ್ರು ದೇವಿ ದೇವಸ್ಥಾನಕ್ಕೆ ಮೊಸರನ್ನು ಕೊಟ್ಟು ಅವ್ರಿಗೆ ಕೇಳ್ತಾ ಪದೇ ಮೊಸರು ಕೊಟ್ಟು ಕೇಳಿ. ಒಂದು 3 ತಿಂಗಳು ಅಥವಾ 6 ತಿಂಗಳಲ್ಲಿ ಒಂದು 50% ಮಾತ್ರ ಬರುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಶಿವಾನಂದ್ ಅಂತ ಗೋಕಾಕಿಂದ. ಹಲೋ. ಹಲೋ, ನಮಸ್ತೆ ಮೇಡಮ್. ಸರ್ ನಮಸ್ತೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನನ್ನ ಬಗ್ಗೆ ನಾವು ಆರೋಗ್ಯ ಬಗ್ಗೆ ಸೌಂಡ್ ಸ್ವಲ್ಪ ಜೋರಾಗಿ ಮಾತಾಡಿ. ಸ್ವಲ್ಪ ಜೋರಾಗಿ ಮಾತಾಡಿ. ಇಲ್ಲೂ ಸೌಂಡ್ ಇಲ್ಲ, ಅಲ್ಲೂ ಸೌಂಡ್ ಇಲ್ಲ. ಡೇಟ್ ಆಫ್ ಬರ್ತ್ ಹೇಳಿ ಸರ್. ಗುರುಗಳ ಆರೋಗ್ಯ ಬಗ್ಗೆ ಕೇಳಬೇಕಾಗಿತ್ತು ಗುರುಗಳು. ಆಯ್ತು. ಡೇಟ್ ಆಫ್ ಬರ್ತ್ ಹೇಳಿ ನಿಮ್ದು. ಅಲ್ಲ, ನಿಮ್ಮ ಪ್ರಶ್ನಾಶಾಸ್ತ್ರ 74. ಎಷ್ಟು ವಯಸ್ಸು ನಿಮಗೆ? ವಯಸ್ಸು 30.
ಬ್ಯಾಕ್ ಪೇನ್ ಇದೆ 30ಕ್ಕೆ ವಯಸ್ಸಾಗಿ ಗುರುಗಳೇ, ಏನ್ರಿ ಏನ್ ಕೆಲಸ ಮಾಡ್ತೀರಾ? ಹೊಲದಲ್ಲಿ ಮಾಡ್ತೀನಿ ಗುರುಗಳೇ. ಒಂದ್ ಬ್ಯಾಕ್ ಪೇನ್ ಚಲೋ ಆಗಿದೆ ಗುರುಗಳೇ. MRI ಸ್ಕ್ಯಾನ್ ಮಾಡಿಸಿರೋ ಅದ್ರಾಗ ಏನು ನಾರ್ಮಲ್ ಬಂದಿದೆ ಗುರುಗಳೇ, ಆದ್ರೂ ಕಡಿಮೆ ಆಗುತ್ತೆ ಗುರುಗಳೇ. ಏನಾಗಿದೆ ಅಂದ್ರೆ ಬ್ಯಾಕ್ ಪೇನ್ ಗುರುಗಳೇ. ಬ್ಯಾಕ್ ಪೇನ್. MRI 8ನೇ ಸ್ಕ್ಯಾನ್ ಮನೆ ರಾಹು ಮಾಡಿಸಿರೋದು- ಕಾಂಬಿನೇಷನ್ ಅಲ್ಲಿ ಬಂದಿದೆ, 8 ಅಂತ ಬಂದಿದೆ. 6ನೇ ಮನೆ ರೋಗಸ್ಥಾನವನ್ನು ತೋರಿಸುತ್ತೆ. ಆ ರೋಗಸ್ಥಾನದಲ್ಲಿ ಹೆಲ್ತ್ ಅಲ್ಲಿ 6ನೇ ಮನೆ ಬಂದಿರೋದ್ರಿಂದ ಸಾಧಾರಣವಾಗಿ ನಾವು ಅದನ್ನು ಹೆಲ್ತ್ ರೀಸನ್, ಹೆಲ್ತ್ ಇಶ್ಯೂಸ್ ಇಂಡಿಕೇಟೆಡ್ ಮೈನರ್ ಏಲ್ಮೆಂಟ್ಸ್, ಸ್ಮಾಲ್ ಆಪರೇಷನ್ ಬೇಕಾಗ್ಬೋದು ಅಷ್ಟೇ, ಸ್ವಲ್ಪ ಕರೆಕ್ಷನ್ ಮಾಡ್ತಕ್ಕಂಥದ್ದು. ನೀವು ಏನಾಗುತ್ತೆ, ಈ ವ್ಯವಸಾಯದಲ್ಲಿದ್ದಾಗ ಜೋರಾಗೇನೋ ಅಗದಿರ್ತಾರೆ, ಕೆಲಸ ಇರ್ತಕ್ಕಂಥದ್ದು. ನೀವು ತುಪ್ಪದ ಸೇವನೆ ಹೆಚ್ಚು ಮಾಡಬೇಕು. ತುಪ್ಪ ಅಂದರೆ ಬಾಡಿ ಒಳಗಡೆ ಲೂಬ್ರಿಕೇಷನ್ ಕಮ್ಮಿ, ಕುಡಿಬಾರ್ದು. ತುಂಬ ಹಾರ್ಡ್ ವರ್ಕ್ ಮಾಡೋರು ಏನು ಮಾಡಿಬಿಡ್ತಾರೆ, ಕುಡಿದು ಬಿಡ್ತಾರೆ ಸಾಯಂಕಾಲ ಆ ನೋವು ಮರಿಯೋಕ್ಕೆ. ಅದು ನಿಮ್ಮ ಬ್ಯಾಕ್ ಪೇಯ್ನು, ಬಾಡಿ ಪೇಯ್ನು, ನಿಮ್ಮ ನೀನೆಲ್ಲ ಡ್ರೈ ಮಾಡುತ್ತೆ. ಡ್ರೈ ಮಾಡಿ 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 ದುಡ್ಡುಗೋಸ್ಕರ ಮಾಡಿ ಮಾಡಿ ತುಂಬ ಗಾರೆ ಕೆಲಸದವ್ರು ನೋಡಿದ್ದೀನಿ. ತುಂಬ ಏನು ಮಾಡ್ತಾರೆ, 6ನೇ ಮನೆ ಇರುತ್ತೆ ಅವ್ರಿಗೆ, ದುಡ್ಡು ಬರುತ್ತೆ ಬೆಳಗಿನ ಸಾಯಂಕಾಲ 2,000 3,000 ಡೈಲಿ ಬರುತ್ತೆ. ಅದನ್ನು ತಗೊಂಡೋಗಿ ಆ ಮೈಕೈ ನೋವಿಗೆ ಇದು ಮಾಡಿಬಿಡ್ತಾರೆ, ಕುಡಿದು ಬಿಡ್ತಾರೆ. ಲೇಬರ್ ಅವ್ರದ್ದು ಪಾಪ ಈ ಪ್ರಾಬ್ಲಮ್ಮು. ಆಮೇಲೆ ತಗೊಂಡೋಗಿ ಒಂದು ಟೈಮ್ ಬರುತ್ತೆ, ಕೆಲಸನೇ ಮಾಡೋಕ್ಕಾಗಲ್ಲ. ಆ ಬರ್ತಕ್ಕಂಥ ಸಮಯ ಬಂದಾಗ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಹಾಕ್ಬಿಡ್ತಾರೆ. ಇಲ್ಲಿ 8ನೇ ಮನೆ ಬಂದಿರತಕ್ಕಂಥ ರಾಹು ಮೂಲಂಗಿಯನ್ನು ಅಥವಾ ಬೆಳ್ಳುಳ್ಳಿಯನ್ನು ಇದು ಇಂಡಿಕೇಟ್ ಮಾಡುತ್ತೆ. ನಿಮ್ಮ ಊರಲ್ಲಿರ್ತಕ್ಕಂಥ ನಿಮಗಿಂತ ಬಡವರಿಗೆ ಪ್ರತಿ ಶನಿವಾರ ಬೆಳ್ಳುಳ್ಳಿಯನ್ನು ಅಥವಾ ಮೂಲಂಗಿಯನ್ನು ಒಂದು 6 ತಿಂಗಳು ಮಾಡ್ತಾ ಬನ್ನಿ. ಗುರು 11ನೇ ಮನೆ ಕಾಂಬಿನೇಷನ್ ತೋರಿಸ್ತಾ ಇದೆ, 6ನೇ ಮನೆಯಲ್ಲೇ ಸ್ವಲ್ಪ ಪಾಸಿಟಿವ್ ಆಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಒಂದು ಹಳದಿ ಕಲರ್ ದಾರ ಕೈ ಕಟ್ಕೊಳ್ಳಿ. ಸ್ವಲ್ಪ ಸೇವನೆ, ನಾನು ಆಲ್ರೆಡಿ ಹೇಳಿದ್ದೀನಿ, ಗುರು ಬಂದಾಗ ಸ್ವಲ್ಪ ಫ್ಯಾಟ್, ಮೊಸರು, ಮಜ್ಜಿಗೆ, ತುಪ್ಪ, ಆಕಳ ತುಪ್ಪ ಅಥವಾ ದೇಸಿ ತುಪ್ಪ, ಇದನ್ನು ಹೆಚ್ಚಾಗಿ ಯೂಸ್ ಮಾಡಿ. ನಿಮ್ಮ ಬಾಡಿಲಿ ಲೂಬ್ರಿಕೇಷನ್ ಆಗುತ್ತೆ, ಆಟೋಮೆಟಿಕ್ಕಾಗಿ ನೋವು ಕಮ್ಮಿ ಆಗುತ್ತೆ. ಬ್ಯಾಕ್ ಪೇನು ನೀವು ಏನು ಸ್ಕ್ಯಾನ್ ಮಾಡಿದ್ರು ಏನು ಕಾಣಿಸ್ತದಲ್ಲಿ, ಏನು ಕಾಣಿಸ್ತದೆ, ಅದು ಬ್ರೇಕ್ ಆದರೆ ಕಾಣಿಸ್ತದೆ, ಸರಿಯಾಗಿದ್ದರೆ ಚೆನ್ನಾಗಿ ಕಾಣಿಸುತ್ತೆ. ನೋವು ತಿಂತಾರದು ನೋವು, ಅಲ್ಲಿ ನಿಮ್ಮ ಫ್ರಿಕ್ಷನ್ ಅಂತ ಕರಿತೀವಿ, ಈ ಥರ ಫ್ರಿಕ್ಷನ್ ಆಗುತ್ತಲ್ಲ, ಅಲ್ಲಿ ನಮಗೆ ಆಯಿಲ್ ಇರಬೇಕು. ಗಾಡಿ ಯಾವಾಗ ಸೌಂಡ್ ಬರುತ್ತೆ, ಡ್ರೈ ಆದಾಗ, ಆಯಿಲ್ ಇಲ್ಲದೆ ಇದ್ದಾಗ ಅಲ್ವಾ. ಆಯಿಲ್ ಇಂಪಾರ್ಟೆಂಟು ಫಾರ್ ಲೂಬ್ರಿಕೇಷನ್. ನಿಮ್ಮ ಬಾಡಿಗೆ ಲೂಬ್ರಿಕೇಷನ್ ಬೇಕು. ಗುರುವಿನ ಸಬ್ಲಾಟ್ ತೋರಿಸ್ತಾ ಇದೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನ ಬಹಳ ಸ್ವಲ್ಪ ರೀತಿಯಲ್ಲಿ ಕಲಿಬಹುದು. ಗುರುಜಿ ಅವರಿಂದ ಇದೇ ಜುಲೈ 23ರಿಂದ ರೇಖಾ, ಕ್ರಿಸ್ಟಲ್ ಹಾಗೂ ಎಸೆನ್ಷಿಯಲ್ ಆಯಿಲ್ ಇದ್ರ ಬಗ್ಗೆ ಕ್ಲಾಸಸ್ ಶುರು ಆಗ್ತಿದೆ. ಅದು ಕೂಡ ಕೇವಲ 4 ದಿನದಲ್ಲಿ ಹೇಳ್ಕೊಡ್ತಾರೆ. ಜೊತೆಗೆ ಕೇವಲ 899 ರೂಪಾಯಿಗೆ ಈ ಕ್ಲಾಸಸ್ ಅನ್ನ ಹೇಳ್ಕೊಡ್ತಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಈ ವಿಡಿಯೋದಲ್ಲಿದೆ, ನೋಡಿ. ರೇಖಿ ಹೀಲಿಂಗ್ ತರಗತಿಗಳಲ್ಲಿ ಶ್ರೀ ಪಂಡಿತ್ ದಿನೇಶ್ ಗುರೂಜಿಯವರು ನಮ್ಮ ದೇಹದಲ್ಲಿನ ಸೂಕ್ಷ್ಮ ಶಕ್ತಿ ಕೇಂದ್ರಗಳಾದ ಸಪ್ತಚಕ್ರಗಳಲ್ಲಿ ಪ್ರತಿಯೊಂದು ಚಕ್ರಗಳ ವಿಶೇಷತೆಗಳು, ಚಕ್ರವನ್ನು ಬಲಪಡಿಸಲು ಆಹಾರ ಪದ್ಧತಿ, ಮಂತ್ರದ ಥೆರಪಿ, ಬಣ್ಣದ ಥೆರಪಿ, ಕ್ರಿಸ್ಟಲ್ ಥೆರಪಿಗಳಿಂದ ಸಪ್ತಚಕ್ರಗಳನ್ನು ಸಮತೋಲನಗೊಳಿಸುವ ಸುಲಭ ತಂತ್ರಗಳನ್ನು ತರಗತಿಗಳಲ್ಲಿ ಹೇಳಿಕೊಡುತ್ತಾರೆ. ಪ್ರತಿಯೊಂದು ಚಕ್ರಗಳಿಗೂ ಅನುಗುಣವಾಗಿ ಎಸೆನ್ಷಿಯಲ್ ಆಯಿಲ್ ಅನ್ನು ಬಳಕೆ ಮಾಡುವ ಬಗೆ, ಅಂಗೈ ಮುದ್ರೆ, ಪ್ರಾಕೃತಿಕವಾಗಿ ದೊರೆಯುವಂತಹ ಕ್ರಿಸ್ಟಲ್ಗಳನ್ನು ಸಪ್ತಚಕ್ರಗಳಿಗೆ ಅನುಗುಣವಾಗಿ ಉಪಯೋಗಿಸುವುದರ ಬಗ್ಗೆ, ಪ್ರತಿಯೊಂದು ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಲು ಮಾಡಬಹುದಾದಂತಹ ಆಸನಗಳನ್ನು ಸವಿಸ್ತಾರವಾಗಿ ತಿಳಿಸಿಕೊಡುತ್ತಾರೆ. ಇದರ ಜೊತೆಗೆ ಕ್ರಿಸ್ಟಲ್ಗಳ ಸಮಗ್ರ ಮಾಹಿತಿ, ವೈಜ್ಞಾನಿಕವಾಗಿ ಕ್ರಿಸ್ಟಲ್ಗಳ ಉಪಯೋಗಗಳು, ಕ್ರಿಸ್ಟಲ್ಗಳನ್ನು ಎನರ್ಜೈಸ್ ಮಾಡುವಂತಹ ವಿಧಾನಗಳು, ಸಿಂಗಿಂಗ್ ಬೌಲ್ ಉಪಯೋಗಗಳು, ಕಣ್ಣು ದೃಷ್ಟಿ, ಮಾನಸಿಕ ಆರೋಗ್ಯ, ಉದ್ಯೋಗ, ಮದುವೆ ಜೀವನ, ಆರೋಗ್ಯ, ಮನೆ ನಿರ್ಮಾಣ ಮುಂತಾದ ವಿಚಾರಗಳಿಗೆ ಧರಿಸಬಹುದಾದ ಕ್ರಿಸ್ಟಲ್ ಬ್ರೇಸ್ಲೆಟ್ಗಳು, ಕ್ರಿಸ್ಟಲ್ ತಂಬಲ್ಗಳು, ಹಣಕಾಸಿನ ಆಕರ್ಷಣೆಗಾಗಿ ಬಳಸಬಹುದಾದಂತಹ ಕ್ರಿಸ್ಟಲ್ ಸಂಯೋಜನೆಗಳು, ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಗುರೂಜಿಯವರು ತರಬೇತಿ ನೀಡುತ್ತಾರೆ. ಇದರ ಜೊತೆಗೆ ಮಾನಸಿಕ ಆರೋಗ್ಯಕ್ಕೆ ಮಾಡಬಹುದಾದ ಸಂಗೀತ ಧ್ಯಾನ, ಚಂದ್ರನಾಡಿ, ಸೂರ್ಯನಾಡಿ ಮೂಲಕ ನಾಡಿಚಕ್ರ ಮೆಡಿಟೇಷನ್ ಮಾಡುವ ಬಗೆ, ದೇಹದಲ್ಲಿನ ಸಪ್ತ ಚಕ್ರಗಳ ಬಲವರ್ಧನೆಗೆ ನೈಸರ್ಗಿಕವಾಗಿ ದೊರೆಯುವಂತಹ ಮೂಲಿಕೆಗಳಿಂದ ತಯಾರಾಗುವಂತಹ ಹರ್ಬಲ್ ಬಾತ್ ಪೌಡರ್ನ ಬಳಕೆಯ ವಿಧಾನ, ರೇಖಿ ಹೀಲಿಂಗ್ ಲೆವೆಲ್ 1 ಮತ್ತು ಲೆವೆಲ್ 2 ದೀಕ್ಷೆ, ಚಕುರೆ ಶಕ್ತಿಯ ಪ್ರಾಯೋಗಿಕ ವಿಧಾನ, ಸಿಂಗಿಂಗ್ ಬೌಲ್ ಬಳಕೆಯ ವಿಧಾನ, ಪಂಚತತ್ವಗಳ ವಿಶ್ಲೇಷಣೆ ಮತ್ತು ಪ್ರತಿಯೊಂದು ತತ್ವಗಳ ಆರಾಧನೆ, ಯಂತ್ರ ಪೂಜೆ, ಮಂತ್ರಸಿದ್ಧಿ, ದೇಹದ ಪ್ರತಿಯೊಂದು ಭಾಗಕ್ಕೂ ಹೀಲಿಂಗ್ ಶಕ್ತಿಯ ವರ್ಗಾವಣೆ, ಡಿಸ್ಟೆನ್ಸ್ ರೇಖಿ ಹೀಲಿಂಗ್ ಮುಂತಾದ ಅತ್ಯದ್ಭುತ ವಿಚಾರಗಳನ್ನು ತರಗತಿಯಲ್ಲಿ ಕಲಿಸಿಕೊಡಲಿದ್ದಾರೆ.
ನಮ್ಮ ದೇಹದಲ್ಲಿನ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರಗಳನ್ನು ಸಮತೋಲನಗೊಳಿಸುವುದರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯ ಉತ್ತಮವಾಗುತ್ತದೆ. ಇಷ್ಟೆಲ್ಲ ಅನುಕೂಲ ಇರುವಂತಹ ಈ ತರಗತಿಗೆ ಇಂದೇ ನೋಂದಾಯಿಸಿ. ಆರೋಗ್ಯದ ವಿಚಾರದಲ್ಲಿ ಅನುಕೂಲಗಳನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ನೀವು ಜ್ಯೋತಿಷ್ಯ ಶಾಸ್ತ್ರವನ್ನ ಕೇವಲ 15 ದಿನದಲ್ಲಿ ಕಲಿಬಹುದು. ಗುರುಜಿ ಅವರಿಂದ ಆಗಸ್ಟ್ 11ನೇ ತಾರೀಕಿಂದ ಜ್ಯೋತಿಷ್ಯ ಶಾಸ್ತ್ರ ಕ್ಲಾಸಸ್ ಓಪನ್ ಆಗ್ತದೆ. 108ನೇ ಬ್ಯಾಚಸ್ ಆಗಿದೆ. ಹಾಗೆ ವಿಶ್ವಾದ್ಯಂತ 65,000 ವಿದ್ಯಾರ್ಥಿಗಳು ಇವರಿಂದ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ನೋಡಿ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೀಕ್ಷಕರೇ, ಕುಟುಂಬ ಸಮೇತವಾಗಿ ಈ ಕ್ಲಾಸಸ್ನ ಕಲಿಬಹುದು. ಅದು ಕೂಡ 15 ದಿನದಲ್ಲಿ ಜ್ಯೋತಿಷ್ಯ ಶಾಸ್ತ್ರವನ್ನ ಸಂಪೂರ್ಣವಾಗಿ ನೀವು ಕಲಿಬಹುದಾಗಿದೆ. ಗುರುಜಿ, ಸದ್ಯಕ್ಕೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ಕಾರ ಮೇಡಮ್. ಮೇಡಮ್ ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನನ್ನ ಹೆಸರು ಸುಜಾತ ಅಂತ, ಪಾವಗಡದಿಂದ. ನಮ್ಮ ಮಗನ ಬಗ್ಗೆ ಮದುವೆ ವಿಷಯ ಮೇಡಮ್. ಓಕೆ, ಅವ್ರದ್ದು ಹುಟ್ಟಿದ ದಿನಾಂಕ ಹೇಳಿ. 1909 ಡೇಟ್ ಹೇಳಿ. 9ನೇ ತಾರೀಕು ಜೂನ್ 9. ಜೂನ್ 9. ಹಾ, 1994 ರಾತ್ರಿ 10 ಗಂಟೆ 10 ನಿಮಿಷ. ಹುಟ್ಟಿದ ಸ್ಥಳ ಪಾವಗಡ ಮೇಡಮ್. ಪಾವಗಡ. ಸರಿ, ಕೇಳಿ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ. ಗುರುಜಿ ನಮಸ್ಕಾರ. ನಮಸ್ಕಾರ ಗುರುಜಿ. 9 ಜೂನ್ 1994. ಹಾ ಮೇಡಮ್, ಹೌದು ಸರ್, ಹೌದು ಗುರುಜಿ. ಓಕೆ, ವೃಷಭ ರಾಶಿಯಲ್ಲಿ ಹುಟ್ಟಿದ್ದಾರೆ, ಮೃಗಶಿರ ನಕ್ಷತ್ರ. ಮಕರ ಲಗ್ನ ಬರುತ್ತೆ ನೋಡಿ ಸರ್. ಅದೆಲ್ಲ ಬರುತ್ತೆ, ಕರೆಕ್ಟ್ ಆಗಿದೆ. ಈ ಮದುವೆ ಲೇಟ್ ಆಗ್ಬಿಟ್ರೆ ಮನೇಲಿರೋರೆಲ್ಲ ಜ್ಯೋತಿಷ ಆಗ್ಬಿಡ್ತಾರೆ, ನಾನು ನೋಡಿದ್ದೀನಿ. ಹೌದು. ವೈವಾಹಿಕ ಜೀವನದ ಬಗ್ಗೆ ನೋಡಿದಾಗ 9ನೇ ಮನೆ ಅಂತ ಬಂದಾಗ 3, 12 ಮತ್ತು 5 ಇವರಿಗೆ ಮದುವೆಯಲ್ಲಿ ಆಸಕ್ತಿ ಭಾಳ ಕಮ್ಮಿ ಅಂತ ಈ ಮನೆಗಳು ಹೇಳುತ್ತೆ. ಪ್ಲಸ್ ಆಧ್ಯಾತ್ಮಿಕದ ಚಿಂತನೆ ಸ್ವಲ್ಪ ಹೆಚ್ಚಾಗಿರೋ ಸಾಧ್ಯತೆ ಇರುತ್ತೆ. ಇನ್ನು ದಶಾಭುಕ್ತಿಗಳಲ್ಲಿ ಏನಾದ್ರು ಆಫರ್ ಇದೆಯಾ ನೋಡ್ತೀವಿ. ಸದ್ಯಕ್ಕೆ 2032ವರೆಗೂ ಕೂಡ ಗುರುದಶೆ ನಡೀತಾ ಇದೆ. ಗುರುವಿನ ಕಾಂಬಿನೇಷನಲ್ಲಿ ಮ್ಯಾರೇಜ್ ಇದೆಯಾ ನೋಡೋಣ. 10ನೇ ಮನೆ ಬಂದಾಗ ಮ್ಯಾರೇಜ್ ನೆಗೆಟಿವ್ ಇದೆ, ಇಲ್ಲಿ ಡೌನ್ ಇದೆ, 1 ಇದೆ, 10 ಇದೆ. 10 ಅಂದಾಗ ಮ್ಯಾರೇಜು ಸ್ವಲ್ಪ ಕಷ್ಟ, ಸ್ವಲ್ಪ ಡಿಸಿಷನ್ನೇ ಕಷ್ಟ. ನೀವು ಪಾವಗಡಲ್ಲಾರು ಇರಿ, ಮೈಸೂರಲ್ಲಾರು ಇರಿ, ನಿಮ್ಮ ಹಾರೋಸ್ಕೋಪಲ್ಲಿ 1ನೇ ಮನೆ, 5ನೇ ಮನೆ, 6ನೇ ಮನೆ, 10ನೇ ಮನೆ ನಕ್ಷತ್ರದಲ್ಲಿ ಬಂದರೆ ವಿವಾಹ ವಿಳಂಬ ಮತ್ತು ಆಗದೇನೂ ಇರಬಹುದು. ಇದಕ್ಕೆ ಪರಿಹಾರ ಸ್ವಲ್ಪ ಕಷ್ಟವೇ, ತುಂಬಾ ಕಷ್ಟ ಕಷ್ಟ ಕಷ್ಟ. ಇದನ್ನು ಬಲವಂತವಾಗಿ ಮದುವೆ ಆಗಬೇಕು. ಇವರು ಬಲವಂತ ಅಂತ ಹೇಳ್ತೀವಿ. ಇದಕ್ಕೆ ಯಾವ ಗ್ರಹನ ನಾವು ಬಲವಂತ ಪಡಿಸ್ಬೋದು ಅಂತಂದರೆ ಬಸರಾ ಪರ್ಲ್ ಅಂತ ಒಂದು ಉಂಗುರ ಸಿಗುತ್ತೆ. ಬಸರಾ ಪರ್ಲ್ ಅದನ್ನು ಬಲಗೈ ಉಂಗುರದ ಬೆರಳಿಗೆ ಹಾಕ್ಕೊಂಡ್ರೆ ಸ್ವಲ್ಪ ಅವ್ರಿಗೆ ಇಂಟ್ರೆಸ್ಟ್ ಫೋರ್ಸಲ್ಲಾಗಿ ಬೇಗ ಡಿಸಿಷನ್ ತೊಗೊಳಕ್ಕೆ ಬರುತ್ತೆ. ಕೊನೆಗೆ ಇದು ಡಿಸಿಷನ್ನಲ್ಲಿ ನಿಂತಿದೆ ಹೊರತು ಹುಡುಗಿ ಸಿಗ್ತಲ್ಲ ಅದೆಲ್ಲ ಅಲ್ಲ. ನೀವು ಜಾತಕದ ಹಿಂದೆ ಹೋಗಿ ಅದು ಸೆಟ್ ಆಗುತ್ತೆ ಇದು ಸೆಟ್ ಆಗುತ್ತೆ ಅಂತಂದರೆ, ನಾನು ಒಂದು ಮಾತು ಹೇಳ್ತೀನಿ, ಮಾರ್ಕೆಟಲ್ಲಿರೋರೆಲ್ಲ ಬರೀ ಕಾಂಪೌಂಡರ್ಗಳೇ. ಪೂಜೆಗೆ ಬೇಕಾದ್ರೆ 50,000 ಖರ್ಚು ಮಾಡ್ತೀನಿ. ನೀವು ಹೇಳಿದ್ವಲ್ಲ ನಮ್ಮದು ಜ್ಯೋತಿಷ್ಯ ಕಲೀರಿ ಅಂತ, ಜ್ಯೋತಿಷ್ಯ ಕಲಿಯೋಕ್ಕೆ ನಮಗೊಂದು 15,000 ಇಟ್ಟಿದ್ದೀವಿ. 15 ದಿವಸಕ್ಕೆ 15,000 ಇಟ್ಟಿದ್ದೀವಿ. 1 ಲಕ್ಷ ಪೂಜೆ ಕೊಡ್ತಾರೆ ಮದುವೆ ಆಗಿಲ್ಲ ಅಂತಂದರೆ, ಇಲ್ಲಿ 15,000 ಕೊಡಲ್ಲ. ಗ್ರಹಗಳಿಗೆ ಯಾವತ್ತೂ ಶಾಂತಿ ಮಾಡೋದೇ ಇಲ್ಲ. ಇವನು ದುಡ್ಡು ಕೊಟ್ಟು ನನ್ನ ಕೊಂಡುಕೊಳ್ತಾನೆ ಅಂತ ಹೇಳಿ ನಿಮಗೆ ಕರ್ಮ ಜಾಸ್ತಿ ಬರುತ್ತೆ. ಪೂಜೆ ಮಾಡ್ಸೋಕ್ಕೆ ನನ್ನ ಫಲಾಪೇಕ್ಷದಿಂದ ಪೂಜೆ ಮಾಡಿಸೋರಿಗೆಲ್ಲ ಯಾರಿಗೂ ವರ್ಕೌಟ್ ಆಗಿಲ್ಲ, 100% ವರ್ಕೌಟ್ ಆಗಿಲ್ಲ. ನಾನು ತುಂಬ ನೋಡಿದ್ದೀನಿ. ಲಕ್ಷ ಪೂಜೆ ಮಾಡಿಸಿ ಮದುವೆ ಮಾಡಿಸ್ತಾರಲ್ಲ, ಮದುವೆ
ಮಾಡಿಸಿದ್ರು ಫ್ಲಾಪ್ ಆಗಿಬಿಡುತ್ತೆ, ಕೋರ್ಟ್ಗೆ ಹೋಗ್ತಾರೆ. ಸೊ ಜೂಜಾಡೋಕ್ಕಾಗಲ್ಲ, ಜ್ಯೋತಿಷ್ಯದಲ್ಲಿ ಜೂಜಾಡೋಕ್ಕಾಗಲ್ಲ. ಒಂದೇ ಒಂದು, ದಾನ ಮಾಡಬೇಕು. ದಾನ ಒಂದೇ ಪರಿಹಾರ. ಯಾವ ಗ್ರಹಕ್ಕೆ ಮಾಡಬೇಕು ಅದೊಂದೇ ಪರಿಹಾರ. ಸಮಾಧಾನವಾಗಿರಬೇಕು. ನಮ್ಮ ಜಾತಕ ಅರ್ಥ ಮಾಡಿಕೊಂಡು ನಮಗೆ ಇಷ್ಟೇ ಇರೋದು ಪ್ರಾಪ್ತಿ ಅಂತ ಹೇಳಿ ಡಿಸಿಷನ್ ತೊಗೋಬೇಕು. ಅದು ಬಿಟ್ಬಿಟ್ಟು ನನಗೆ ಸಿಗ್ತಾ ಇಲ್ಲ ಅಂತ ಹೇಳಿ ಊರಲ್ಲಿರೋ ಜ್ಯೋತಿಷ್ಯರ ಹತ್ರ ಎಲ್ಲ ಹೋಗಿ ಮತ್ತೆ ಜ್ಯೋತಿಷಿಗಳನ್ನ ಬೈಕೊಂಡು, ಅದು ಬಿಡಿ, ಜ್ಯೋತಿಷ್ಯನ ಬೈಯಲ್ಲ, ಶಾಸ್ತ್ರನ ಬೈತಾರೆ. ಆ 9 ಗ್ರಹಗಳ ಶಾಪ ಗ್ಯಾರಂಟಿ ನಿಮಗೆ. 9 ಗ್ರಹಗಳ ಶಾಪ ಹಾಕೋಬೇಕಾ, ಬಂದು ಕಲಿತು ನೋಡ್ಕೊಳ್ಳೋಣ, ಅದು ನಿಮ್ಮ ಇಷ್ಟ, ನಿಮಗೆ ಬಿಟ್ಟಿರೋದು. ಪೂಜೆ ಪುನಸ್ಕಾರಗಳು ಈ ಸಾಮೂಹಿಕವಾಗಿ ಪೂಜೆ ಮಾಡಿಸ್ಬಿಡ್ತಾರೆ, ಮದುವೆ ಇಲ್ಲ ಅಂತ ಎಲ್ಲ 2,000 ಕೊಟ್ಬಿಡಿ ಅಂತ. ಕಮ್ಮಿ ಅಲ್ವ 2,000? ಅವನೊಂದು 500 ಜನ ಬರ್ತಾರೆ, 500 × 2,000 ಹಾಕೊಳ್ಳಿ. ಒಂದೇ ಸಾಮಗ್ರಿ ಹಾಕೊಳ್ಳೋದು. ಒಂದು ಹೋಮ ಕುಂಡ ಹಾಕ್ಬಿಡ್ತಾರೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸಮಿತಿಗಳು ತೊಗೊಂಬಂದ್ಬಿಡ್ತಾರೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಲಾವಂಚ ಅದು ಇದು ಎಲ್ಲ ಇಟ್ಕೊಂಡ್ಬಿಡ್ತಾರೆ. ಒಬ್ಬರದೇ ಅಲ್ಲಿ ಮಾಡ್ತಕ್ಕಂಥದ್ದು. ಒಂದು 500 ಜನ ಕೂತಿರ್ತಾರೆ. ಅದು ಹೆಂಗೆ ಒಳ್ಳೇದಾಗ್ಬಿಡ್ತದೆ? 2,000 ಕೊಟ್ಟರೆ ಹೆಂಗೆ ಬದಲಾವಣೆ ಆಗ್ಬಿಡುತ್ತೆ? ಹಂಗಿದ್ರೆ ಇದು ಯಜ್ಞ ಇದರಿಂದ ಏನು ಫಲ ಇಲ್ಲ ಅಂತ? ಫಲ ಅಲ್ಲ, ಅವರು ಯಜ್ಞದ ಕಾಸ್ಟ್ ನಿಜವಾಗ್ಲೂ ತಗೋಬೇಕು ಅಂತಂದ್ರೆ 100 ರೂಪಾಯಿ ಮೇಲೆ ತಗೊಳಂಗಿಲ್ಲ. ಅಷ್ಟೇ ಆಗತ್ತಾ? 500 ಜನಕ್ಕೆ 100 ರೂಪಾಯಿ ಅಂದ್ರೆ ಎಷ್ಟಮ್ಮ ಆಯ್ತು? ಲೆಕ್ಕ ಹಾಕು ನೀನೆ. 5,000 50,000. 50,000. ಓಕೆ. 50,000 ಐಟಮ್ ಏನ್ ಬರುತ್ತೆ? 50,000. 50,000 ಏನು ಇಟ್ಟಿಗೆ ಇಡ್ತಾರೆ. ಒಂದಷ್ಟು ಕಡ್ಡಿಗಳು ಸಿಗುತ್ತೆ ಮಾರ್ಕೆಟಲ್ಲಿ. ಈ ಗಂದಿಗೆ ಅಂಗಡಿಗೆ ಹೋದ್ರೆ ಕಡ್ಡಿಗಳು ಸಿಗ್ತದೆ. ಇನ್ನೇನು ಅದ್ರೊಳಗೆ ಬಂಗಾರ ಹಾಕ್ತಾರ. ಒಂದಷ್ಟು ಮೆಣಸಿನಕಾಯಿಗಳು, ಒಂದಷ್ಟು ಲಾವಂಚ, ಒಂದಷ್ಟು ಈ ಬಿಳಿ ಸಾಸಿವೆ, ಇದೆಲ್ಲ ಲೆಕ್ಕ ಹಾಕೊಂಡ್ರೆ ಹೆಂಗಸರಿಗೆ ಎಲ್ಲ ರೇಟು ಗೊತ್ತು. ನೀವೇ ಹೋಗಿ ಕೆಳಗೆ ಗುಂಡಿಗೆ ಬೀಳೋದು. ನೀವು ಗುಂಡಿಗೆ ಬೀಳೋದು ನಂಬರ್ 1 ಅಂದರೆ ಹೆಂಗಸ್ರೆ. ಅವ್ರಿಗೆ ಎಲ್ಲ ಪದಾರ್ಥಗಳು ಗೊತ್ತು, ಸಾಸಿವೆ ರೇಟ್ ಗೊತ್ತು, ಎಲ್ಲ ಗೊತ್ತು. ಅಲ್ಲಿಟ್ಟಿರೋ ರೇಟ್ಗಳನ್ನ ಟೋಟಲ್ ಮಾಡಿ. ಪ್ರಾಬ್ಲಮ್ ಏನು ಅಂತಂದರೆ ಇವ್ರ ಕೈಯಲ್ಲಿ ಶಕ್ತಿ ಇದೆ, ಮಂತ್ರದಿಂದ ಆಗ್ಬಿಡುತ್ತೆ ಅನ್ನೋದು ತಪ್ಪು. 2,000 ತಗೊಂಡಾಗ 500 ಜನಕ್ಕೆ ಎಷ್ಟಾಯಿತು? ಅದನ್ನ ಲೆಕ್ಕ ಹಾಕೊಳ್ಳಿ ನೀವೇ. ಜಾಸ್ತಿನೇ ಆಗಿದೆ. 10 ಲಕ್ಷ ಆಯಿತು. 10 ಲಕ್ಷ ಆಯಿತು. 50,000 ಐಟಮ್ ತಗೊಂಡು 10 ಲಕ್ಷ ಹಾಕಿದ್ರೆ, ಪೂಜೆ ಫಲಿಸೋದ್ರಿಂದ ಏನಾರು ಇದ್ದಿದ್ರೆ ಇವತ್ತು ಎಲ್ಲ ದೇಶದಲ್ಲೂ ಪ್ರಪಂಚದಲ್ಲೂ ಹಿಂದೂಗೆ ಕನ್ವರ್ಟ್ ಆಗ್ತಾ ಇದ್ರು. ಈ ಮಾತನ್ನ ಎಲ್ಲರೂ ಜ್ಞಾಪನ ಇಟ್ಕೊಳ್ಳಿ. ಹಿಂದೂಗೆ ಕನ್ವರ್ಟ್ ಆಗ್ತಾ ಇದ್ರು. ಯಾಕೆ? ಹಿಂದೂ ಇದು ಸಂಸ್ಕೃತಿಲಿ ಪೂಜೆ ಮಾಡಿದ್ರೆ ನಮಗೆ ಫಲ ಸಿಕ್ಬಿಡುತ್ತೆ. ಎಲ್ಲರಿಗೂ ಬೇಕಾಗಿರೋದು ಫಲನೇ. ದುಡ್ಡು ಬೇಕು, ಮದುವೆ ಬೇಕು, ಎಲ್ಲರಿಗೂ ಬೇಕು. ಎಲ್ಲ ಧರ್ಮದಲ್ಲೂ ಸಮಸ್ಯೆ ಇದೆ ಅಲ್ವಾ? ನಮ್ದು ಧರ್ಮ ಪೂಜೆ ಮಾಡಿದ ತಕ್ಷಣ ದೇವ್ರು ಕಂಡುಬಿಟ್ಬಿಡ್ತಾನೆ ಅಂದರೆ ಇದು ನಂಬರ್ 1 ಆಗ್ತಾ ಇತ್ತು. ಆಗಿಲ್ಲ. ಇದನ್ನು ಆಲೋಚನೆ ಮಾಡಿ. ಸಮಸ್ಯೆ ಇದೆ, ಒಪ್ಕೊಳ್ತೀನಿ. ನಿಮ್ಮ ಮಗಳ ಮದುವೆ ಆಗಿಲ್ಲ, ಮಗ ಕೆಲಸಕ್ಕೆ ಹೋಗ್ತಾ ಇಲ್ಲ, ಮನೇಲಿ ಕೂತಿದ್ದಾನೆ, ಹಂಗಂದಿದ ತಕ್ಷಣ ರಾಹು ದೋಷ ಇದೆ, ಪೂಜೆ ಮಾಡಿಸಿ, ಇದು ಮಾಡಿ ಪೂಜೆ ಮಾಡಿಸಿ, ಅದು ಮಾಡಿಸಿ ಪೂಜೆ ಮಾಡಿಸಿ. ಯಾವುದೂ ಇಲ್ಲ. IAS ಆಫೀಸರ್ ಆಗೋಕ್ಕೆ, ಕಮಿಷನರ್ ಆಗೋಕ್ಕೆ, ಇವರೆಲ್ಲ ಆಗೋಕ್ಕೆ ಹೋಮ ಮಾಡಿಸಿದ್ರಾ? ಕೇಳ್ಕೊಂಬನ್ನಿ. ತಿಕ್ಕಲ್ರ ಥರ ಆಡಬೇಡಿ ನೀವು. ನೀವು ಇರ್ತೀರಲ್ಲ, ಈ ಪಬ್ಲಿಕ್ ಅವ್ರು ಇದ್ದಾರಲ್ಲ, ಈ ಎಸ್ಪೆಷಲಿ ಹೆಂಗಸರು, ಮನೇಲಿರ್ತಕ್ಕಂಥ ಹೆಂಗಸರು, ಆ ಹೆಂಗಸರು ಕೇಳ್ಕೊಂಡು ಮಾತು ಗಂಡಸರು, ಇವು ಗಂಡಸರು ಇರ್ತಾವೆ ಕೆಲವು. ಹೆಂಗಸರು ಹೇಳಿದ ಮಾತು ಜಾಸ್ತಿ ಕೇಳ್ತಾರೆ. ಅಲ್ಲಿ ಹೋಗೋಣ ನಡ್ರಿ, ಇವ್ರು ಹೋಗೋಣ ನಡ್ರಿ, ಇವ್ರು ಬ್ಯಾಗ್ ಎತ್ಕೊಂಡು ಅವ್ರ ಜೊತೆ ಹೋಗೋದು. ಅವನು ಸರಿಯಾಗಿ ನಿಮಗೆ ಬ್ಲೇಡ್ ಹಾಕ್ತಾನೆ. ಆ ಬ್ಲೇಡ್ ಹಾಕಿ ನಮ್ಮ ಸೀಕ್ರೆಟ್ಸ್ ಏನೂ ಇಲ್ಲ, ಜಸ್ಟ್ ಕಲೀರಿ. ಯಾರು ಬೇಕಾದ್ರೆ ಕಲಿಬೋದು. 5ನೇ ಕ್ಲಾಸ್ ಇರ್ತಕ್ಕಂಥವನು ಕಲಿಬೋದು. ನಮಗೇನೂ ಬರಲ್ಲ ಅಂದ್ರೆ ಕಲಿ. ಹೆಂಗಸರು ಫಸ್ಟ್ ಕಲಿಬೇಕು. ಇಲ್ಲಿ ನೋಡಿ, ಈ ಒಂದು ನೀವು ಟಿ ವಿಲಿ ನೋಡ್ತಾ ಇದ್ದಿರಲ್ಲ, ಎಷ್ಟು ಜನ ಹೆಂಗಸರು ಡಾಕ್ಟ್ರೇಟ್ವರೆಗೂ ಕಲ್ತಿದ್ದಾರೆ. ಇನ್ನು ನೀವು ಮನೇಲಿ ಕುತ್ಕೊಂಡು ಮಗಳ ಮದುವೆ ಆಗಿಲ್ಲ, ಮಗನ ಮದುವೆ ಆಗಿಲ್ಲ ಅಂತ ಕುತ್ಕೊಂಡು ಸಿಕ್ಕದವ್ರ ಪಕ್ಕದವ್ರ ಹತ್ರ ಎಲ್ಲ ಹೋಗಿ ಜೀವನನ ಹಾಳು ಮಾಡಿಕೊಂಡು 31 ಆದರೂ ಮಾಡಲ್ಲ. ಇನ್ ಕೇಸ್ ನೀವೇನೋ ಪೂಜೆ ಮಾಡಿದ ತಕ್ಷಣ ಆಗ್ಬಿಡ್ತು ಅಂದ್ಕೊಂಡಿರ್ತೀರಾ, ಆದಮೇಲೆ ನಿಮಗೆ ಒಡ್ಸ್ಕೊಂಡು ಹೋಗ್ತದಲ್ಲ, ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಾವು ಏನು ತಪ್ಪು ಮಾಡಿದ್ವಿ ಅಂತ. ಲಕ್ಷಾಂತರ ರೂಪಾಯಿ ಕಳ್ಕೊಳ್ತೀರಾ, ಕೋರ್ಟಲ್ಲೂ ಕಳ್ಕೊತೀರಾ. ಓಕೆ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಯಿತು. ಆದರೆ ಅದಕ್ಕೂ ಮುನ್ನ ಗುರುಜಿ ಅವರಿಂದ ಕಲಿತಂತಹ ವಿದ್ಯಾರ್ಥಿಯವರ ಅನಿಸಿಕೆ, ಅಭಿಪ್ರಾಯವನ್ನ ಈ ವಿಡಿಯೋದಲ್ಲಿ ನೋಡಿ. ಧನ್ಯವಾದ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಸಿದ್ದೇಶ್ವರ. ನಾನು ಊಟಿಯಿಂದ ಬಂದಿರೋದು. ನನಗೆ ಈ ಜ್ಯೋತಿಷ್ಯದ ಮೇಲೆ ಮೊದಲೆಲ್ಲ ನಂಬಿಕೆ ಇರಲಿಲ್ಲ. ಎಲ್ಲ ಸುಳ್ಳು ಹೇಳ್ತಾರೆ, ಬೋಗಸ್ ಅಂದ್ಕೊಂಡಿದ್ದೆ. ನನಗೆ ಇಲ್ಲಿ ನಾನು ಸ್ಟಾರ್ಟ್ ಮಾಡಿದ ನಂತರ ನಕ್ಷತ್ರ ನಾಡಿನಲ್ಲಿ ಗುರೂಜಿಯವರು ನನ್ನ ಪ್ರಶ್ನೆಗೆ ಒಂದು ಆನ್ಸರ್ ಮಾಡಿದರು. ಅದರಿಂದ ನಾನು ಇಂಪ್ರೆಸ್ ಆದೆ. 2012ರಲ್ಲಿ ಒಂದು ವಸ್ತು ಕಳುವಾಗಿತ್ತು. ಆ ಕಳುವಾದ ವಸ್ತುವಿನ ಬಗ್ಗೆ ನಾನು ಪ್ರಶ್ನಾಶಾಸ್ತ್ರ ಮಾಡಿದಾಗ ಅವ್ರು ಹೇಳಿದ್ರು ಆ ವಸ್ತು ಸಿಗೋದಿಲ್ಲ ಅಂತ ಹೇಳಿದ್ರು, ಮತ್ತು ಸಿಕ್ಕು ಇಲ್ಲ ಅಂತ ಹೇಳಿದ್ರು. ಜೊತೆಗೆ ಆ ವ್ಯಕ್ತಿ ಇದ್ದಾನ ಅಂತ ಕೇಳಿದೆ. ಅವ್ರು ಹೇಳಿದ್ರು ಇಲ್ಲ, ಆ ವ್ಯಕ್ತಿ ಹಾಗೆ ಆ ಸಮಯದಲ್ಲೇ ಸತ್ತಿದ್ದಾನೆ, ಅದು ತುಂಬ ಫೇಮಸ್ ಆಗಿದೆ ಅಂತ ಹೇಳಿದ್ರು. ಅದು ನಿಜ ಕೂಡ ಆಗಿತ್ತು.
ಇಷ್ಟು ಸತ್ಯವಾಗಿ ಆಕ್ಯುರೇಟಾಗಿ ಹೇಳ್ತಾರಲ್ಲ. 2012ರಲ್ಲಿ ಆ ಘಟನೆ ನಡೆದಿದ್ದು, 2020ರಲ್ಲಿ ನಾನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ ರೀತಿ ಹೇಳಿದ್ದು ನನಗೆ ತುಂಬ ಮೆಚ್ಚುಗೆ ಆಯಿತು. ಅದರಿಂದ ಅವ್ರು ಏನು ಹೇಳ್ಕೊಟ್ಟಿದ್ದಾರೆ ಅವನ್ನೆಲ್ಲ ಕಲ್ತಿದ್ದೀನಿ. ನ್ಯೂಮರಾಲಜಿ ಕಲ್ತಿದ್ದೀನಿ, ಭೃಗುನಂದ ನಾಡಿ ಕಲ್ತಿದ್ದೀನಿ, ವರ್ಷಫಲ ಕಲ್ತಿದ್ದೀನಿ, ನಕ್ಷತ್ರ ನಾಡಿ ಹೈಯರ್ ಕ್ಲಾಸು, 4th ವೇದಿಕ್ ಅಸ್ಟ್ರಾಲಜಿನಲ್ಲಿ ಡಾಕ್ಟರೇಟ್ ಕೂಡ ಮಾಡ್ಕೊಂಡಿದ್ದೀನಿ. ಇಂಥ ತುಂಬ ಒಳ್ಳೆಯ ಸೈಂಟಿಫಿಕ್ ಜ್ಯೋತಿಷ್ಯನ ನಾವು ಯಾರ್ಯಾರ ಹತ್ರ ಕೇಳಿ ಇದು ಸರಿಲ್ಲ ಅಂತ ನಾವು ಗಣನೆಗೆ ಬರಬಾರ್ದು ಅಂತ ಈ ಮುಖಾಂತರ ಹೇಳ್ತೀನಿ. ಇದು ತುಂಬ ಒಳ್ಳೆ ಆಪರ್ಚುನಿಟೀಸ್ ಮತ್ತು ಒಳ್ಳೆ ವಿದ್ಯೆ ಆಗಿದೆ. ದಯವಿಟ್ಟು ಎಲ್ಲರೂ ಕಲಿತು ನಿಮ್ಮ ಮನೆಗಳಲ್ಲಿ ನೀವು ಎಲ್ಲರಿಗೂ ಅವ್ರಿಗೆ ಏನು ಮುಂದೆ ಆಗುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ನಮಸ್ತೆ.